ಮಗು ಕೇಳಿದ್ದು ಐಸ್ ಕ್ರೀಮು, ವೈದ್ಯರು ಹೇಳಿದ್ರು ಐಸ್ ಕ್ರೀಮ್. ಅಂದರೆ ನೆನ್ನೆ ವಿಡಿಯೋಲಿ ಹೇಳಿದ್ದೆ ಆರ್ ಬಂದರೆ ನಮ್ಮ RCBಗೆ ಬೆಟರ್ ಆಗುತ್ತೆ ಎಲಿಮಿನೇಟರಲ್ಲಿ ಅಂತ. ಕಾರಣ ಕೂಡ ಹೇಳಿದ್ದೆ. ನಾವು 6 ಔಟ್ ಆಫ್ 6 ಗೆದ್ಕೊಂಡು ಬರ್ತಾ ಇದ್ರೆ ಅವರು 4 ಔಟ್ ಆಫ್ 4 ಸೋತಿರೋದು. ನಿನ್ನೆ ಸೋತಿದ್ರೆ 5 ಔಟ್ ಆಫ್ 5 ಆಗಿರೋದು. ಬಟ್ ನಿನ್ನೆ ಗೆದ್ದಂಗೂ ಆಗಿಲ್ಲ, ಅವ್ರಿಗೆ ವಾಶ್ಔಟ್ ಆಯಿತು, 1 ಪಾಯಿಂಟ್ ಬಂತು. ಸೊ ಹಾಗಾಗಿ ಥರ್ಡ್ ಪ್ಲೇಸ್ಡ್ RR, ಈಗ ಆಡೋದು 4th ಪ್ಲೇಸ್ಡ್ RCB. ನಾವು 4th ಅಲ್ಲಿ ಇದ್ರೂ ಕೂಡ ಕ್ಲಿಯರ್ ಕಟ್ ಫೇವ್ರೇಟ್ಸ್ ಆಗ್ತೀವಿ ಆ ಒಂದು ಎಲಿಮಿನೇಟರ್ ಪಂದ್ಯಕ್ಕೆ. ಕಾರಣ ಏನು ಅಂದರೆ ನಾವು ಆ ಕಾನ್ಫಿಡೆನ್ಸ್ನ ತೊಗೊಂಡ್ಬರ್ತೀವಿ. ಇವರು ಗೆಲುವು ಏನು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಲಾಸ್ಟ್ 5 ಗೇಮ್ಸಿಂದ. SRH ಯಾಕೆ ಪ್ರಿಫರ್ಡ್ ಆಪ್ಷನ್ ಬೇಡ ಈ ಹಂತದಲ್ಲಿ ಅಂತ ಹೇಳಿದ್ದು ಅಂದರೆ, SRH ನೀವು ಅಬ್ಸರ್ವ್ ಮಾಡಿ, ಆಫ್ ಆಲ್ 4 ಟೀಮ್ಸು ಲೀಸ್ಟ್ ಅಫೆಕ್ಟೆಡ್ ಟೀಮ್ ಯಾವುದು ಅಂದರೆ SRH. KKR ಕಡೆಗೆ ಸಾಲ್ಟ್ ಇಲ್ಲ, SRHಗೆ ಯಾರು ಮಿಸ್ ಆಗಿಲ್ಲ. RCB ಪರವಾಗಿ ವಿಲ್ ಜಾಕ್ಸ್ ಮಿಸ್ ಆಗಿದ್ದಾರೆ, RRಗೆ ಜಾಸ್ ಬಟ್ಲರ್ ಮಿಸ್ ಆಗಿದ್ದಾರೆ. ಸೊ ಫುಲ್ ಸ್ಟ್ರೆಂತ್ ಟೀಮ್ ಇದೆ SRHನ ನಾನು ಅಹಮದಾಬಾದಲ್ಲಿ ಫೇಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಚೆನ್ನೈಯಲ್ಲಿ ಫೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಸ್ಲೋ ಟರ್ನರ್ ಟ್ರ್ಯಾಕಲ್ಲಿ ಮೇ ಬಿ ಸ್ಟ್ರಗಲ್ ಮಾಡ್ಬೋದು ಅಂತ. RR ವಿರುದ್ಧ ಖಂಡಿತವಾಗ್ಲೂ ಆ್ಯಸ್ RCB ನಾನು ಕಾನ್ಫಿಡೆಂಟ್ ಆಗಿರ್ತೀನಿ ಅಹಮದಾಬಾದಲ್ಲಿ ಎದುರಿಸೋಕ್ಕೆ. ಅದಕ್ಕೆ ಹೇಳಿದ್ದು ಅಣ್ಣ RR ಬರಲಿ ಅಂತ. ಸೊ ಎಲಿಮಿನೇಟರಲ್ಲಿ ಬ್ಯಾಟಲ್ ರಾಯಲ್ ಕಾಯ್ತಾ ಇರುತ್ತೆ ನಮಗೋಸ್ಕರ ಅಂತ ಹೇಳ್ತಾ ಇಂತಿ ನಿಮ್ಮ ಜಾನಿ.